ದಿ ಡಿಬೇಟ್ಗೆ ಸ್ವಾಗತ. ಇದು ಮೂಲ ಗ್ರಂಥಗಳ ಆಳವಾದ ಮತ್ತು ಗೌರವಯುತವಾದ ವೈಚಾರಿಕ ಮಂಥನ. ಈಗ ನೋಡಿ, ಒಬ್ಬ ವೈದ್ಯ ಅಂದ್ರೆ ಉದ್ದೇಶಪೂರ್ವಕವಾಗಿ ತನ್ನ ರೋಗಿಗೆ ಒಂದು ಭಾರೀ ಪ್ರಮಾಣದ ವಿಷದ ಔಷಧಿಯನ್ನ ಕೊಡ್ತಾನೆ ಅಂತ ಕಲ್ಪಿಸ್ಕೊಳ್ಳಿ. ವಿಷ ಕೊಡ್ತಾನೆ. ಓಕೆ. ಹೌದು, ವಿಷ. ಆದ್ರೆ ಆತನ ಉದ್ದೇಶ ಆ ರೋಗಿಯನ್ನ ಕೊಲ್ಲುವುದಲ್ಲ. ಬದಲಾಗಿ ಆ ದೇಹದಲ್ಲಿರುವ ಅದಕ್ಕಿಂತಲೂ ಭೀಕರವಾದ ಇನ್ನೊಂದು ಮಹಾಮಾರಿ ಕಾಯಿಲೆಯನ್ನ ಬೇರು ಸಹಿತ ಕಿತ್ತು ಹಾಕಲು ಆ ಕ್ಷಣಕ್ಕೆ ಆ ವಿಷವೇ ಏಕೈಕ ಮಾರ್ಗವಾಗಿರುತ್ತೆ. ಅಂದ್ರೆ ಮೇಲ್ನೋಟಕ್ಕೆ ಇದು ಒಂಥರ ವೈದ್ಯಕೀಯ ದ್ರೋಹದಂತೆ ಕಂಡ್ರೂ ಕೂಡ ಎಕ್ಸಾಕ್ಟ್ಲಿ. ಆಳದಲ್ಲಿ ನೋಡಿದಾಗ ಅದೊಂದು ಅತ್ಯಂತ ಅನಿವಾರ್ಯವಾದ ಜೀವ ಉಳಿಸುವ ಚಿಕಿತ್ಸೆ. ಖಂಡಿತ. ಕೇಳೋಕ್ ವಿಚಿತ್ರ ಅನಿಸಿದ್ರು ಕೆಲವೊಮ್ಮೆ ಒಂದು ವ್ಯವಸ್ಥೆಯನ್ನ ಸಂಪೂರ್ಣ ನಾಶದಿಂದ ಕಾಪಾಡಲು ಅದೇ ವ್ಯವಸ್ಥೆಯ ನಿಯಮಗಳನ್ನ ತಾತ್ಕಾಲಿಕವಾಗಿ ಬುಡಮೇಲು ಮಾಡಲೇಬೇಕಾದ ಅನಿವಾರ್ಯತೆ ಇರುತ್ತೆ. ನಿಜ. ಇವತ್ತು ನಾವು ಚರ್ಚೆ ಮಾಡುತ್ತಿರುವ ವಿಷಯ ನಾನು ಆಗ್ಲೇ ಹೇಳಿದ ಆ ವೈದ್ಯ ಮತ್ತು ವಿಷದ ರೂಪಕದಷ್ಟೇ ಸಂಕೀರ್ಣವಾದ ಒಂದು ದೇವತಾಶಾಸ್ತ್ರೀಯ ಹಾಗೂ ತಾತ್ವಿಕ ಸನ್ನಿವೇಶ. ಹೌದು. ವಿಜಯೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಅಂದ್ರೆ ಭಕ್ತಿಯುಕ್ತ ಜ್ಞಾನಯೋಗ ಈ ಗ್ರಂಥ. ಕರೆಕ್ಟ್. ಈ ಗ್ರಂಥದಲ್ಲಿ ವಿವರಿಸಲಾದ ಬುದ್ಧಾವತಾರದ ಅನುಸಂಧಾನ ಇಂದಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ಕಲಿಯುಗದ ಆರಂಭದಲ್ಲಿ ಭಗವಂತನು ಬುದ್ಧನಾಗಿ ಅವತರಿಸಿ ಆ ವೇದ ಕರ್ಮಗಳನ್ನು ಮಾಡುತ್ತಿದ್ದ ಪುರಾಸುರರು ಎಂಬ ರಾಕ್ಷಸರನ್ನು ಮೋಹಗೊಳಿಸಲು ಅಂದ್ರೆ ದಾರಿ ತಪ್ಪಿಸಲು ಉದ್ದೇಶಪೂರ್ವಕವಾಗಿ ವೇದಬಾಹ್ಯವಾದ ಸರ್ವಂ ಕ್ಷಣಿಕಂ ಸರ್ವಂ ಶೂನ್ಯಂ ಎಂಬ ಸಿದ್ಧಾಂತಗಳನ್ನು ಬೋಧಿಸಿದನು ಎಂಬ ಒಂದು ಐತಿಹಾಸಿಕ ನಿರೂಪಣೆ ಈ ಗ್ರಂಥದಲ್ಲಿದೆ. ಹೌದು. ಮತ್ತು ಈ ಇಡೀ ನಿರೂಪಣೆಯನ್ನು ನಾವು ಹೇಗೆ ಗ್ರಹಿಸಬೇಕು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಇಲ್ಲಿ. ಭಗವಂತನೇ ದಾರಿ ತಪ್ಪಿಸುವ ಆ ಸತ್ಯಕ್ಕೆ ದೂರವಾದ ಉಪದೇಶಗಳನ್ನು ನೀಡಿದನೆಂಬುದು ಆತನ ದೈವಿಕ ತಂತ್ರಗಾರಿಕೆಯ ಅದ್ಭುತ ಸಮನ್ವಯವೇ, ಅಥವಾ ನಮ್ಮ ಎಪಿಸ್ಟಮಾಲಜಿ ಅಂದ್ರೆ ಆ ಜ್ಞಾನ ಮೀಮಾಂಸೆಯ ದೃಷ್ಟಿಯಿಂದ ಸತ್ಯ ಮತ್ತು ಭಾಷೆಯ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸುವ ನೈತಿಕ ಬಿಕ್ಕಟ್ಟೆ ಎನ್ನುವುದು ಇಂದಿನ ನಮ್ಮ ಮುಖ್ಯ ಚರ್ಚೆಯ ಚೌಕಟ್ಟು. ಖಂಡಿತ. ನಾನು ಈ ವಿಷಯದಲ್ಲಿ ಲೇಖಕರ ನಿಲುವನ್ನು ಅಂದ್ರೆ ಗ್ರಂಥದಲ್ಲಿ ಪ್ರತಿಪಾದಿಸಿರುವ ನಿಲುವನ್ನು ಬಲವಾಗಿ ಸಮರ್ಥಿಸ್ತೇನೆ. ಓಕೆ. ವಿವರಿಸಿರುವಂತೆ ಈ ಬೋಧನೆಗಳು ಕೇವಲ ದಾರಿ ತಪ್ಪಿಸುವ ತಂತ್ರ ಅಲ್ಲವೇ ಅಲ್ಲ. ಇದು ಭಗವಂತನ ಸರ್ವತಂತ್ರ ಸ್ವತಂತ್ರತೆಯನ್ನು ಸಾರುವ, ಭಾಷೆಯ ಮಿತಿಯನ್ನು ಮೀರಿ ನಿಲ್ಲುವ ಅತ್ಯುನ್ನತ ಬೌದ್ಧಿಕ ಸಮನ್ವಯ. ಅಷ್ಟೇ ಅಲ್ಲ, ಇದು ನಾವು ಪ್ರತಿದಿನ ಜಪಿಸುವ ಗಾಯತ್ರಿ ಮಂತ್ರದ ಅರ್ಥಕ್ಕೆ ಸಂಪೂರ್ಣವಾಗಿ ಪೂರಕವಾಗಿದೆ. ನಿಮ್ಮ ನಿಲುವನ್ನು ನಾನು ಗೌರವಿಸ್ತೇನೆ. ಆದ್ರೆ ನಾನಿದನ್ನ ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ನೋಡ್ತೇನೆ. ಖಂಡಿತ, ಹೇಳಿ. ನೋಡಿ, ಉದ್ದೇಶಪೂರ್ವಕವಾಗಿ ತಪ್ಪು ಗ್ರಹಿಕೆಯನ್ನು ಮೂಡಿಸುವ ಈ ಮೋಹನಶಾಸ್ತ್ರದ ಬೋಧನೆ ಏನಿದೆ, ಇದು ನಾವು ಶಬ್ದ ಪ್ರಮಾಣವನ್ನು ಅಂದ್ರೆ ನಮ್ಮ ಸ್ಕ್ರಿಪ್ಚರಲ್ ಅಥಾರಿಟಿಯನ್ನು ಹೇಗೆ ನಂಬಬೇಕು ಎಂಬ ತೀವ್ರವಾದ ತಾತ್ವಿಕ ಗೊಂದಲವನ್ನು ಸೃಷ್ಟಿಸುತ್ತೆ. ದೈವಿಕ ಸಂದೇಶದ ನೈತಿಕತೆಯನ್ನೇ ಇದು ಪ್ರಶ್ನಿಸುವಂತೆ ಮಾಡ್ತದೆ ಅನ್ನೋದು ನನ್ನ ವಾದ. ಸರಿ, ನಾವು ನೇರವಾಗಿ ವಿಷಯದ ಆಳ ಕೇಳಿಯೋಣ. ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬುದ್ಧನ ಅವತಾರವು ಕೇವಲ ಒಂದು ಚಾರಿತ್ರಿಕ ಘಟನೆಯಲ್ಲ, ಅದೊಂದು ಜ್ಞಾನಯೋಗದ ಪ್ರಕ್ರಿಯೆ. ಜ್ಞಾನಯೋಗದ ಪ್ರಕ್ರಿಯೆ? ಹೌದು. ದೇವತೆಗಳಿಗೆ ವೇದದ ರಹಸ್ಯಾರ್ಥವನ್ನು ತಿಳಿಸುವ ಮತ್ತು ವೇದವನ್ನು ದುರ್ಬಳಗೆ ವಾಡಿಕೊಳ್ಳುತ್ತಿದ್ದ ಆ ಪುರಾಸುರರನ್ನು ತಡೆಯುವ ಭಗವಂತನ ದ್ವಿಮುಖ ತಂತ್ರವಿದು. ಟೂ-ಪ್ರಾಂಗ್ಡ್ ಅಪ್ರೋಚ್ ಅಂತೀರಾ? ಎಕ್ಸಾಕ್ಟ್ಲಿ. ಬುದ್ಧನ ಉಪದೇಶಗಳಾದ ಆ ಸರ್ವಂ ಕ್ಷಣಿಕಂ ಅಥವಾ ಸರ್ವಂ ಶೂನ್ಯಂ ಅನ್ನೋದು ಮೇಲ್ನೋಟಕ್ಕೆ ಒಂದು ಬೌದ್ಧಿಕ ಶೂನ್ಯವಾದದಂತೆ ಕಂಡ್ರೂ ಆಂತರ್ಯದಲ್ಲಿ ಅದು ಭಗವಂತನ ಮಹಿಮೆಯನ್ನು ಸಾರುವ ಸರ್ವೋತ್ಕೃಷ್ಟ ತತ್ವಜ್ಞಾನ. ಆದ್ರೆ ಸರ್ವಂ ಕ್ಷಣಿಕಂ ಅಂದ್ರೆ ಎಲ್ಲವೂ ನಾಶವಾಗುತ್ತೆ ಅಂತ ಅಲ್ವಾ ಸಾಮಾನ್ಯ ಅರ್ಥ? ಅಲ್ಲಿಯೇ ಇರೋದು ಸೂಕ್ಷ್ಮ. ಸರ್ವಂ ಕ್ಷಣಿಕಂ ಎಂದರೆ ಎಲ್ಲವೂ ಭಗವಂತನ ಅಧೀನದಲ್ಲಿ ಕ್ಷಣಕ್ಷಣಕ್ಕೂ ಬದಲಾಗುತ್ತವೆ ಎಂದು ಅರ್ಥ, ಮತ್ತು ಶೂನ್ಯಂ ಎಂದರೆ ಭಗವಂತನ ಹೊರತಾಗಿ ಸ್ವತಂತ್ರವಾದದ್ದು ಯಾವುದೂ ಇಲ್ಲ ಎಂಬ ಪರಮಸತ್ಯ. ಓಹೋ. ಮೇಲ್ನೋಟದ ಅರ್ಥವು ಅಸುರರನ್ನು ದಾರಿ ತಪ್ಪಿಸಿದರೆ ಒಳಗಿನ ಅರ್ಥವು ದೇವತೆಗಳಿಗೆ ಆ ಪರಮಸತ್ಯವನ್ನು ದರ್ಶನ ಮಾಡಿಸಿತು. ಆ ಗ್ರಂಥದ ಈ ತಾತ್ವಿಕ ವಿಶ್ಲೇಷಣೆ ಅತ್ಯಂತ ಸಂಕೀರ್ಣವಾಗಿದೆ ಎಂಬುದನ್ನು ನಾನು ಖಂಡಿತ ಒಪ್ಪುತ್ತೇನೆ. ಆದ್ರೆ ನೀವು ಹೇಳಿದ ಆ ದ್ವಿಮುಖ ತಂತ್ರದ ನೈತಿಕತೆಯನ್ನು ನಾವು ಮೊದಲು ಪ್ರಶ್ನಿಸಬೇಕಾಗಿದೆ. ನೈತಿಕತೆ ಅಂದ್ರೆ ಎಥಿಕ್ಸ್ ಬಗ್ಗೆನಾ? ಹೌದು. ಗ್ರಂಥವೇ ಆ ಹಿನ್ನೆಲೆಯನ್ನು ಒದಗಿಸುತ್ತೆ. ತ್ರಿಪುರಗಳಲ್ಲಿದ್ದ ಆ ಪುರಾಸುರರು ವೇದಕರ್ಮಗಳನ್ನು ಆಚರಿಸ್ತಿದ್ರು. ಧಾರ್ಮಿಕ ಮಾರ್ಗದಲ್ಲಿರುವವರನ್ನು ಅವರು ಯಜ್ಞಯಾಗಾದಿಗಳನ್ನು ಮಾಡುತ್ತಿರುವಾಗಲೇ
ಉದ್ದೇಶಪೂರ್ವಕವಾಗಿ ಅಧರ್ಮದ ಕಡೆಗೆ ಸೆಳೆಯುವುದು ದೈವಿಕ ನ್ಯಾಯವೇ? ಅರ್ಥವಾಯಿತು ನಿಮ್ಮ ಪ್ರಶ್ನೆ. ಅಂದ್ರೆ ಧರ್ಮವನ್ನು ರಕ್ಷಿಸಬೇಕಾದ ಭಗವಂತನೇ ವೇದಗಳನ್ನು ತ್ಯಜಿಸುವಂತೆ ಬೋಧಿಸುವುದು ಒಂಥರ ವಿಪರ್ಯಾಸ ಅಲ್ವಾ? ಆಕ್ಷೇಪಾರ್ಹವಾಗಿ ಕಾಣಬಹುದು, ನಾನು ಒಪ್ಕೊಳ್ತೇನೆ. ಆದ್ರೆ ಇದರ ಹಿಂದಿರುವ ಮೆಕ್ಯಾನಿಸಂ, ಅದರ ಹಿಂದಿನ ಉದ್ದೇಶ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಈಗ ಒಂದು ಉದಾಹರಣೆ ತಗೊಳ್ಳಿ. ಒಬ್ಬ ತಾಯಿಯು ತನ್ನ ಮಗುವಿನ ಕೈಯಲ್ಲಿರುವ ಹರಿತವಾದ ಕತ್ತಿಯನ್ನು ಕಸಿದುಕೊಳ್ಳಲು ಮಗುವಿಗೆ ಇಷ್ಟವಾದ ಬೇರೊಂದು ಆಟಿಕೆಯನ್ನು ತೋರಿಸಿ ಗಮನ ಬೇರೆಡೆ ಸೆಳೆಯುತ್ತಾಳಲ್ವಾ? ಹೌದು, ಮಕ್ಕಳ ಜೊತೆ ಹಾಗೆ ಮಾಡ್ತೀವಿ. ಇದನ್ನ ನಾವು ವಂಚನೆ ಅಥವಾ ಮೋಸ ಎನ್ನುತ್ತೇವೆಯಾ? ಇಲ್ಲ. ಪುರಾಸುರರ ಕೈಯಲ್ಲಿ ವೇದಕರ್ಮಗಳೆಂಬುದು ಆ ಹರಿತವಾದ ಕತ್ತಿಯಂತಿತ್ತು. ಅವರು ಯಜ್ಞಗಳನ್ನು ಮಾಡುತ್ತಿದ್ದದ್ದು ಧರ್ಮದ ಉಳಿವಿಗಾಡಿಯಲ್ಲ, ಕೇವಲ ತಮ್ಮ ಭೌತಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅಹಂಕಾರದಿಂದ. ಆದ್ರೂ ಅವರು ಮಾಡ್ತಿದ್ದದ್ದು ವೇದ ಕರ್ಮಗಳನ್ನೇ ಅಲ್ವಾ? ಹೌದು, ಆದ್ರೆ ಜ್ಞಾನ ಮತ್ತು ಭಕ್ತಿಗಳಿಲ್ಲದ ಆ ಶುಷ್ಕ ಕರ್ಮವು ಇಡೀ ಸೃಷ್ಟಿಗೆ, ಸಮಾಜಕ್ಕೆ ಮಾರಕ. ಆದ್ದರಿಂದ ಆ ಕರ್ಮಠತನವನ್ನು ಮುರಿಯಲು ಇದೊಂದು ಅವಶ್ಯಕವಾದ ವಿಶ್ವವ್ಯಾಪಿ ತಿದ್ದುಪಡಿಯಾಗಿತ್ತು. ಕತ್ತಿ ಕಸಿದುಕೊಳ್ಳಲೇಬೇಕಿತ್ತು. ಕ್ಷಮಿಸಿ, ಆ ವಾದವನ್ನ ನಾನು ಸಂಪೂರ್ಣವಾಗಿ ಒಪ್ಪುವುದಿಲ್ಲ. ಏಕೆ ಅಂತ ವಿವರಿಸ್ತೀನಿ. ಖಂಡಿತ ಹೇಳಿ. ಆ ತಾಯಿಯ ಉದಾಹರಣೆ ಕೇಳುವುದಕ್ಕೆ ಬಹಳ ಭಾವನಾತ್ಮಕವಾಗಿ ಚೆನ್ನಾಗಿದೆ. ಆದ್ರೆ ಇಲ್ಲಿ ಭಗವಂತನು ಮಗುವಿನಿಂದ ಕತ್ತಿಯನ್ನು ಕೇವಲ ಕಸಿದುಕೊಳ್ಳುತ್ತಿಲ್ಲ, ಬದಲಾಗಿ ಕತ್ತಿ ಹಿಡಿದವನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಮರಿಗೆ ತಳ್ಳುತ್ತಿದ್ದಾನೆ ಅಲ್ವಾ? ಕಮರಿಗೆ ತಳ್ಳುತ್ತಿದ್ದಾನೆ ಅಂತ ಹೇಗೇಳ್ತೀರಾ? ಯಾಕಂದ್ರೆ ಗ್ರಂಥದಲ್ಲಿಯೇ ಉಲ್ಲೇಖಿಸಿರುವಂತೆ ತನ್ನ ಉಪದೇಶಗಳ ಮೂಲಕ ಭಗವಂತ ಅವರನ್ನು ಅಂಧಂತಮಸ್ಸಿಗೆ, ಅಂದ್ರೆ ಘೋರ ಅಂಧಕಾರಕ್ಕೆ ನೂಕುತ್ತಿದ್ದಾನೆ. ಧಾರ್ಮಿಕ ಕ್ರಿಯೆಗಳಲ್ಲಿ ತೊಡಗಿದ್ದವರನ್ನು ಉದ್ದೇಶಪೂರ್ವಕವಾಗಿ ನರಕಕ್ಕೆ ತಳ್ಳುವುದು ಯಾವ ರೀತಿಯ ಕರುಣೆ? ಇದು ನನ್ನ ಪ್ರಶ್ನೆ. ನೀವು ಅದನ್ನ ಕಮರಿಗೆ ತಳ್ಳುವುದು ಅಂತ ಕರೆಯುತ್ತಿದ್ದೀರಿ. ಆದ್ರೆ ನಾವು ಆ ಪುರಾಸುರರ ಕರ್ಮದ ಗತಿಯನ್ನು ಅರ್ಥಮಾಡಿಕೊಳ್ಳಬೇಕು. ಅವರು ಆ ಕಮರಿಯ ಅಂಚಿನಲ್ಲೇ ನಿಂತಿದ್ದರು. ವೇದಗಳನ್ನು ಅವರು ಕೇವಲ ಅಸ್ತ್ರವಾಗಿ ಬಳಸುತ್ತಿದ್ದರು. ಅಂದ್ರೆ ಅವರೇ ತಮ್ಮ ನಾಶದ ಕಡೆಗೆ ಹೋಗ್ತಾ ಇದ್ರು ಅಂತೀರಾ? ಎಕ್ಸಾಕ್ಟ್ಲಿ. ಈಗ ನೋಡಿ, ಒಂದು ರೈಲು ಬ್ರೇಕ್ ಫೇಲ್ ಆಗಿ ಮುರಿದು ಬಿದ್ದಿರುವ ಸೇತುವೆಯ ಕಡೆಗೆ ನುಗ್ಗುತ್ತಿದೆ ಅಂತಿಟ್ಕೊಳ್ಳಿ. ಓಕೆ. ಆ ರೈಲಿನಲ್ಲಿರುವರು ಜಗತ್ತನ್ನೇ ನಾಶ ಮಾಡುವ ಶಕ್ತಿ ಹೊಂದಿರುವವರು. ಆ ರೈಲನ್ನು ಬೇರೊಂದು ಟ್ರ್ಯಾಕ್ಗೆ ತಿರುಗಿಸಿ ಕಮರಿಗೆ ಬೀಳಿಸುವುದು ಆ ಕ್ಷಣದಲ್ಲಿ ಭಗವಂತನ ಅನಿವಾರ್ಯತೆಯಾಗಿತ್ತು. ಅಸುರರ ಮೂಲ ಸ್ವರೂಪವೇ ವೇದ ವಿರೋಧಿಯಾಗಿದ್ದಾಗ ಭಗವಂತನು ಅವರಿಗೆ ವೇದವನ್ನು ಬಲವಂತವಾಗಿ ಹೇರ್ಲಿಲ್ಲ. ಅಂದ್ರೆ ಭಗವಂತ ಅವರ ಇಚ್ಛೆಗೆ ತಕ್ಕಂತೆ ಬಿಟ್ಬಿಟ್ಟ. ಹೌದು. ಬದಲಿಗೆ ಅವರ ತಾರ್ಕಿಕ ಅಹಂಕಾರಕ್ಕೆ ಒಪ್ಪುವಂತಹ ಸಿದ್ಧಾಂತವನ್ನು ಸೃಷ್ಟಿಸಿದನಷ್ಟೇ. ಅವರು ತಮ್ಮ ಅಹಂಕಾರದಿಂದಲೇ ಅದರಲ್ಲಿ ಸಿಲುಕಿದರು. ಒಂದು ನಿಮಿಷ, ಅಂದ್ರೆ ಒಬ್ಬ ಜೀವಿಯ ಗತಿಯು ಮೊದಲೇ ನಿರ್ಧಾರಿತವಾಗಿದೆಯಾ? ಹಾಗಿದ್ರೆ ಕರ್ಮ ಸಿದ್ಧಾಂತದ ಅರ್ಥವೇನು? ಅದು ಪೂರ್ವನಿರ್ಧಾರಿತ ಅನ್ನೋದಕ್ಕಿಂತ ವೇಟ್, ತಾನು ಬೋಧಿಸಿದ ಶಾಸ್ತ್ರದಿಂದ ಅನ್ಯಥಾ ಜ್ಞಾನ ಪಡೆದು ಅಸುರರು ಅಂಧಕಾರದಲ್ಲಿ ಬೀಳುವಂತೆ ಮಾಡಿದ ಆ ಸ್ವರೂಪವು ಭೀತಿಯನ್ನು ಹುಟ್ಟಿಸುತ್ತದೆ ಹೊರತು ಕರುಣೆಯನ್ನಲ್ಲ. ಆ ಭೀತಿಯೇ ಭಕ್ತಿಯ ಒಂದು ಅಂಗ. ಪ್ರಕೃತಿಯಲ್ಲಿನ ನಿಯಮಗಳು ಕಠಿಣವಾಗಿರುತ್ತವೆ. ಈಗ ಅಗ್ನಿಯನ್ನು ಮುಟ್ಟಿದ್ರೆ ಸುಡುತ್ತದೆ ಎಂಬ ನಿಯಮವನ್ನ ನಾವು ವಂಚನೆ ಅನ್ನೋಕೆ ಆಗಲ್ಲ ಅಲ್ವಾ? ಭಗವಂತ ಇಲ್ಲಿ ಹೊಸದಾಗಿ ಅಜ್ಞಾನವನ್ನ ಸೃಷ್ಟಿಸಿಲ್ಲ, ಅವರ ಒಳಗಿದ್ದ ಅಜ್ಞಾನವನ್ನ ಪಕ್ವಗೊಳಿಸಿದನೂ ಅಷ್ಟೇ. ಇದನ್ನ ಒಂದು ಕಾಸ್ಮಿಕ್ ಕ್ವಾರಂಟೈನ್ ಅಂತ ಕರಿಬೋದು. ರೋಗಗ್ರಸ್ತ ಜೀವಕೋಶಗಳನ್ನ ಬೇರ್ಪಡಿಸುವ ಪ್ರಕ್ರಿಯೆ ಇದು. ಸರಿ, ಆ ಕಾಸ್ಮಿಕ್ ಅನಿವಾರ್ಯತೆಯನ್ನು ಒಂದು ಕ್ಷಣ ಪಕ್ಕಕ್ಕಿಟ್ಟು ಈ ಪ್ರಕ್ರಿಯೆಯಲ್ಲಿ ಬಳಕೆಯಾದ ಸಾಧನದ ಬಗ್ಗೆ ಮಾತಾಡೋಣ. ನನ್ನ ಅತಿದೊಡ್ಡ ಆಕ್ಷೇಪಣೆ ಇರುವುದು ಇಲ್ಲಿನ ಭಾಷಾಶಾಸ್ತ್ರೀಯ ಮರುವ್ಯಾಖ್ಯಾನದ ಬಗ್ಗೆ. ಭಾಷಾಶಾಸ್ತ್ರೀಯ ಮರುವ್ಯಾಖ್ಯಾನ ಅಂದ್ರೆ ಸಿಮ್ಯಾಂಟಿಕ್ಸ್ ಬಗ್ಗೆನಾ? ಹೌದು. ನೀವು ಎಪಿಸ್ಟಮಾಲಜಿ ಅಥವಾ ಜ್ಞಾನಮೀಮಾಂಸೆಯ ಬಗ್ಗೆ ಯೋಚಿಸಿ. ಬುದ್ಧನ ಸರ್ವಂ ಅಸತ್ ಎಂಬ ಮಾತಿಗೆ ಲೌಕಿಕ ಅರ್ಥದಲ್ಲಿ ಎಲ್ಲವೂ ನಾಶಾತ್ಮಕವಾಗಿದೆ, ಯಾವುದೂ ಸತ್ಯವಲ್ಲ ಎಂಬುದಾಗಿದೆ ಅಲ್ವಾ? ಹೌದು, ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ. ಆದರೆ ಗ್ರಂಥವು ಇದನ್ನ ಹೇಗೆ ವಿಶ್ಲೇಷಿಸುತ್ತದೆ? ಅ ಎಂದರೆ ಭಗವಂತ, ಸತ್ ಎಂದರೆ ನಾಶಕ್ಕೆ ಒಳಗಾಗುವಂಥದ್ದು. ಅಂದರೆ ಅಕಾರವಾಚ್ಯನಾದ ಭಗವಂತನಿಂದ ಎಲ್ಲವೂ ಬದಲಾವಣೆಗೆ ಒಳಗಾಗುತ್ತೇದೆ ಎಂದು. ಕರೆಕ್ಟ್. ಅದು ಬಹಳ ಆಳವಾದ ಅರ್ಥ. ಆದರೆ ಇದು ಒಂದು ತತ್ವಶಾಸ್ತ್ರದ ಮೂಲ ಪದಗಳಿಗೆ ಸಂಪೂರ್ಣ ವಿರುದ್ಧವಾದ ಮತ್ತೊಂದು ಧರ್ಮದ ಸೈದ್ಧಾಂತಿಕ ಚೌಕಟ್ಟನ್ನು ಬಲವಂತವಾಗಿ ತಂದು ಅಳವಡಿಸಿದಂತೆ ತೋರುದಿಲ್ಲವೇ? ರೆಟ್ರೋಫಿಟ್ಟಿಂಗ್ ಅಂತಾರಲ್ವಾ ಹಾಗೆ. ಪದಗಳಿಗೆ ಅವುಗಳದೇ ಆದ ಒಂದು ಸ್ಥಿರವಾದ ಅರ್ಥವಿಲ್ಲದಿದ್ದರೆ ನಾವು ತತ್ವಶಾಸ್ತ್ರವನ್ನು ಚರ್ಚಿಸುವುದಾದರೂ ಹೇಗೆ?
ಇಲ್ಲ ಇಲ್ಲ, ಇದು ಬಲವಂತದ ಅಳವಡಿಕೆ ಅಲ್ಲವೇ ಅಲ್ಲ. ಇದೊಂದು ಅತ್ಯದ್ಭುತವಾದ ತಾತ್ವಿಕ ನಿಗೂಢೀಕರಣ ಅಥವಾ ಪ್ರಾಚೀನ ಕ್ರಿಪ್ಟೋಗ್ರಾಫಿ ಅಂತ ಹೇಳಬಹುದು. ಕ್ರಿಪ್ಟೋಗ್ರಾಫಿ? ಹೌದು. ಭಾಷೆ ಎಂಬುದು ಮನುಷ್ಯನ ಸೀಮಿತ ಕಲ್ಪನೆ. ಆದರೆ ದೈವಿಕ ಭಾಷೆ ಬಹುಮುಖಿಯಾದದ್ದು. ಗ್ರಂಥದಲ್ಲಿ ಆ ಶೂನ್ಯಂ ಎಂಬ ಪದವನ್ನು ಬಿಡಿಸಿದ ರೀತಿಯನ್ನು ಒಮ್ಮೆ ಗಮನಿಸಿ. ಇದು ನಿಜಕ್ಕೂ ಒಂದು ಆಹಾ ಮೊಮೆಂಟ್. ಶಂ ಎಂದರೆ ಸುಖ ಮತ್ತು ನ್ಯಂ ಎಂದರೆ ರಮಣೀಯ, ಅಂದರೆ ಭಗವಂತನ ಆನಂದಮಯ ಸ್ವರೂಪವನ್ನು ಗ್ರಹಿಸುವುದು. ಶಬ್ದವನ್ನು ಒಡೆದು ಅರ್ಥೈಸುವ ಈ ಕೌಶಲ ವ್ಯಾಕರಣದ ದೃಷ್ಟಿಯಿಂದ ಚತುರತೆಯೇ ಸರಿ. ಆದರೆ ಒಂದು ನಿಮಿಷ, ಇದರ ಮೆಕ್ಯಾನಿಸಮ್ ಹೇಗಿದೆ ನೋಡಿ. ಶಬ್ದ ಒಂದೇ, ಆದರೆ ಕೇಳುಗನ ಯೋಗ್ಯತೆಗೆ ತಕ್ಕಂತೆ ಅದು ಕೆಲಸ ಮಾಡುತ್ತೆ. ಇದೊಂದು ಭಾಷಿಕ ಟ್ರೋಜನ್ ಹಾರ್ಸ್ ಇದ್ದ ಹಾಗೆ. ಟ್ರೋಜನ್ ಹಾರ್ಸ್, ಓಕೆ. ಹೌದು. ಅಸುರರು ಭಾಷೆಯ ಮೇಲ್ಮೈಯಲ್ಲಿ ಸಿಲುಕಿ ಬೌದ್ಧಿಕ ಅಹಂಕಾರದಿಂದ ಶೂನ್ಯವಾದಿಗಳಾದರು. ಆ ಶಬ್ದ ಅವರ ಪಾಲಿಗೆ ವೈರಸ್ ಆಯಿತು. ಆದರೆ ದೇವತೆಗಳು ಅದೇ ಪದಗಳ ಒಳಹೊಕ್ಕು ಭಗವಂತನ ದಿವ್ಯ ಸ್ವರೂಪವನ್ನು ಕಂಡ್ರು. ಅವರಿಗೆ ಅದೇ ಶಬ್ದ ಜ್ಞಾನದ ಕೀಲಿಕೈಯಾಯಿತು. ಇದು ಭಾಷೆಯನ್ನು ತಿರುಚಿದ್ದಲ್ಲ, ಭಾಷೆಯ ಒಳಗಿರುವ ಅನಂತ ಸಾಧ್ಯತೆಗಳನ್ನು ಭಗವಂತನು ಪ್ರಕಟಪಡಿಸಿದ ರೀತಿ. ಆ ವಿಶ್ಲೇಷಣೆಯ ಸೌಂದರ್ಯವನ್ನು ನಾನು ಖಂಡಿತ ಆಸ್ವಾದಿಸ್ತೇನೆ. ಶಂ ಮತ್ತು ನ್ಯಂ ಎಂದು ವಿಭಜಿಸಿ ಸುಖಮಯ ಸ್ವರೂಪವನ್ನು ಹೊರತೆಗೆಯುವುದು ನಿಜಕ್ಕೂ ವಿಸ್ಮಯಕಾರಿ. ಆದರೆ ಇದು ಸ್ಕ್ರಿಪ್ಚರಲ್ ಅಥಾರಿಟಿಯ ಬುನಾದಿಯನ್ನೇ ಅಲುಗಾಡಿಸುತ್ತದೆ ಎಂಬುದು ನನ್ನ ವಾದ. ಸತ್ಯವನ್ನು ಅರಸುವ ಒಬ್ಬ ಸಾಮಾನ್ಯ ಸಾಧಕ ಶಾಸ್ತ್ರದ ವಾಕ್ಯಗಳನ್ನು ಓದಿದಾಗ ಅದು ಭಗವಂತನ ಮೋಹನಶಾಸ್ತ್ರವೋ, ಅಂದ್ರೆ ದಾರಿ ತಪ್ಪಿಸುವ ಉಪದೇಶವೋ ಅಥವಾ ವಾಸ್ತವಶಾಸ್ತ್ರವೋ ಎಂದು ನಿರ್ಧರಿಸುವುದು ಹೇಗೆ? ಅದು ಆತನ ಯೋಗ್ಯತೆಯ ಮೇಲೆ ಅವಲಂಬಿತವಾಗಿರುತ್ತೆ. ಆದರೂ ಪದಗಳು ತಮ್ಮ ಸಾಂಪ್ರದಾಯಿಕ ಅರ್ಥವನ್ನು ಕಳೆದುಕೊಂಡು ಕೇವಲ ಸಂದರ್ಭಕ್ಕೆ ತಕ್ಕಂತೆ ವಿರುದ್ಧ ಅರ್ಥವನ್ನು ನೀಡತೊಡಗಿದರೆ ಭಾಷೆಯ ಮೇಲಿನ ನಮ್ಮ ವಿಶ್ವಾಸಾರ್ಹತೆಯೇ ಕುಸಿಯುವುದಿಲ್ಲವೇ? ಯಾರು ಅಹಂಕಾರದಿಂದ ಭಾಷೆಯನ್ನು ಯೋಡುತ್ತಾರೋ ಅವರಿಗದು ಭ್ರಮೆ, ಯಾರು ಭಕ್ತಿಯಿಂದ ನೋಡುತ್ತಾರೋ ಅವರಿಗದು ಜ್ಞಾನ. ಅಂದ್ರೆ ಭಕ್ತಿ ಇದ್ರೆ ಮಾತ್ರ ಅರ್ಥ ಆಗುತ್ತೆ ಅಂತ. ಹೌದು. ಅದಕ್ಕಾಗಿಯೇ ಗ್ರಂಥಕರ್ತರು ಈ ಸಂಪುಟಕ್ಕೆ ಭಕ್ತಿಯುಕ್ತ ಜ್ಞಾನಯೋಗ ಎಂದು ಹೆಸರಿಟ್ಟಿದ್ದಾರೆ. ಭಕ್ತಿಯಿಲ್ಲದ ಬರೀ ತರ್ಕವು ಅಸುರರನ್ನು ಅಂಧಕಾರಕ್ಕೆ ದೂಡಿದರೆ, ಭಕ್ತಿಯುಕ್ತ ಜ್ಞಾನವು ದೇವತೆಗಳನ್ನು ರಕ್ಷಿಸಿತು. ಸತ್ಯವನ್ನರಸುವ ಸಾಮಾನ್ಯ ಸಾಧಕನಿಗೆ ಭಾಷೆಗಿಂತ ಹೆಚ್ಚಾಗಿ ಭಕ್ತಿಯೇ ದಾರಿದೀಪವಾಗಬೇಕು. ಹಾಗಿದ್ರೆ ಭಾಷೆ ಇಷ್ಟೊಂದು ಟ್ರಿಕಿಯಾಗಿದ್ರೆ, ಮೋಸ ಮಾಡುವಂಥದ್ದಾಗಿದ್ರೆ, ನಾವೆಲ್ಲ ಪ್ರತಿದಿನ ಬಳಸೋ ಶಬ್ದಗಳನ್ನು, ಮಂತ್ರಗಳನ್ನು ಹೇಗೆ ನಂಬೋದು? ಸತ್ಯದ ಅನ್ವೇಷಣೆಯಲ್ಲಿರುವ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಅಗಾಧವಾದ ಬೌದ್ಧಿಕ ಗೊಂದಲವನ್ನು ತನ್ನ ದಿನನಿತ್ಯದ ಆಚರಣೆಗಳಲ್ಲಿ ಹೇಗೆ ಫೇಸ್ ಮಾಡಬೇಕು? ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ನಾವು ಗ್ರಂಥದ ಅತ್ಯಂತ ಪ್ರಮುಖ ಕೊಡುಗೆಯತ್ತ ಗಮನ ಹರಿಸಬೇಕು. ಅದೆಂದರೆ, ಬುದ್ಧಾವತಾರದ ಈ ಸಂಕೀರ್ಣ ತತ್ವವನ್ನು ಲೇಖಕರು ದೈನಂದಿನ ಗಾಯತ್ರಿ ಜಪದೊಳಗೆ ಅಳವಡಿಸಿರುವ ರೀತಿ. ಇದು ಕೇವಲ ಬೌದ್ಧಿಕ ಚರ್ಚೆಯಲ್ಲ, ಇದೊಂದು ಅನುಸಂಧಾನ. ಹೌದು, ಅದು ಆಸಕ್ತಿದಾಯಕವಾಗಿದೆ. ಗ್ರಂಥದಲ್ಲಿ ಗಾಯತ್ರಿ ಮಂತ್ರದ ಪದಗಳೊಂದಿಗೆ ಬುದ್ಧನ ಉಪದೇಶಗಳನ್ನು ಸಮನ್ವಯಗೊಳಿಸಿದ ರೀತಿ ಕುತೂಹಲಕಾರಿಯಾಗಿದೆ. ಅದರ ಮೆಕ್ಯಾನಿಸಮ್ ಹೇಗೆ ಕೆಲಸ ಮಾಡ್ತದೆ ಅಂತ ಸ್ವಲ್ಪ ವಿವರಿಸಬಹುದೇ? ಖಂಡಿತ. ಈಗ ಉದಾಹರಣೆಗೆ ಗಾಯತ್ರಿಯ ಭರ್ಘೋ ಎಂಬ ಪದವನ್ನು ತೆಗೆದುಕೊಳ್ಳಿ. ಓಕೆ. ಭರ್ಘೋ ಅಂದ್ರೆ ನಾಶ ಮಾಡುವವನು ಅಥವಾ ಸುಡುವವನು ಎಂದು ಅರ್ಥ. ಭಟ್ಟರ ಗ್ರಂಥದಲ್ಲಿ ಬುದ್ಧನು ಪುರಾಸುರರ ಅಜ್ಞಾನವನ್ನು ಮತ್ತು ಅವರ ಶುಷ್ಕ ಅಹಂಕಾರವನ್ನು ನಾಶ ಮಾಡಿದ ರೀತಿಯೊಂದಿಗೆ ಇದನ್ನು ಸಮನ್ವಯಗೊಳಿಸಲಾಗಿದೆ. ಅರ್ಥವಾಯ್ತು. ಹಾಗೆಯೇ ತತ್ ಎಂಬ ಶಬ್ದವನ್ನು ಬುದ್ಧನ ಸರ್ವಂ ಕ್ಷಣಿಕಂ ಉಪದೇಶದೊಂದಿಗೆ, ಅಂದರೆ ಭಗವಂತನ ವ್ಯಾಪಕತೆಯೊಂದಿಗೆ ಬೆಸೆಯಲಾಗಿದೆ. ಅಷ್ಟೇ ಅಲ್ಲ, ದೇವಸ್ಯ ಎಂಬ ಪದವನ್ನು ವಿವರಿಸುವಾಗ ಬುದ್ಧನು ದೇವತೆಗಳು ಎಸೆದ ಶೂಲ ಮುಂತಾದ ಆಯುಧಗಳನ್ನು ನುಂಗಿದ ದೈವಿಕ ಲೀಲೆಯನ್ನು ಸ್ಮರಿಸಲು ಸೂಚಿಸಲಾಗಿದೆ. ಓಹೋ, ಇಷ್ಟೆಲ್ಲ ಡೀಟೇಲ್ಸ್ ಇದೆಯಾ? ಹೌದು. ಅಂದ್ರೆ ನೀವು ಪ್ರತಿದಿನ ಗಾಯತ್ರಿ ಮಂತ್ರ ಜಪಿಸುವಾಗ ಕೇವಲ ಶಬ್ದಗಳನ್ನು ಯಾಂತ್ರಿಕವಾಗಿ ಉಚ್ಚರಿಸುವುದಿಲ್ಲ, ಬದಲಾಗಿ ಇಡೀ ಜಗತ್ತಿನ ಸತ್ಯಾಸತ್ಯತೆಗಳನ್ನು ನಿಯಂತ್ರಿಸುವ ಭಗವಂತನ ಬೃಹತ್ ನಾಟಕವನ್ನು ಧ್ಯಾನಿಸುತ್ತೀರಿ. ಈ ಸಮನ್ವಯವು ಸೈದ್ಧಾಂತಿಕವಾಗಿ ನಿಖರವಾಗಿದೆ ಎಂಬುದನ್ನು ನಾನು ಒಪ್ಪುಕೊಳ್ಳಲೇಬೇಕು. ಗ್ರಂಥಕರ್ತರು ಒಂದೊಂದು ಪದವನ್ನು ಆರಿಸಿಕೊಂಡು ಅದಕ್ಕೆ ಇಂತಹ ಬೃಹತ್ ಕಥಾನಕವನ್ನು ಬೆಸೆದಿರುವ ರೀತಿ ಅದ್ಭುತವಾಗಿದೆ. ಆದರೂ ನಿಮಗೆ ಇದರಲ್ಲಿ ಆಕ್ಷೇಪಣೆ ಇದೆಯಾ? ಹೌದು, ನನ್ನ ಆಕ್ಷೇಪಣೆ ಇರುವುದು ಇದರ ಪ್ರಾಯೋಗಿಕತೆಯ ಬಗ್ಗೆ. ದೈನಂದಿನ ಧ್ಯಾನದಲ್ಲಿ ಇಂತಹ ಐತಿಹಾಸಿಕ ಮತ್ತು ಪೌರಾಣಿಕ ಸಂಘರ್ಷಗಳನ್ನು ತರುವುದು ಸಾಧಕನಿಗೆ ಎಷ್ಟರ ಮಟ್ಟಿಗೆ ಸೂಕ್ತ?
ಯಾಕೆ ಸೂಕ್ತ ಅಲ್ಲ ಅಂತೀರಾ? ನೋಡಿ, ಧ್ಯಾನದ ಮೂಲ ಉದ್ದೇಶವೇ ಚಿತ್ತೈಕಾಗ್ರತೆ ಅಲ್ವಾ, ಮನಸ್ಸನ್ನು ಶಾಂತಗೊಳಿಸುವುದು. ಆದರೆ ಅಸುರರ ನಾಶ, ಅವರು ಎಸೆದ ಆಯುಧಗಳನ್ನು ನುಂಗುವುದು, ಆ ಮೋಹನಶಾಸ್ತ್ರದ ರಚನೆ, ಇಂತಹ ಸಂಕೀರ್ಣವಾದ ತಾತ್ವಿಕ ಮತ್ತು ಭೌತಿಕ ಸಂಘರ್ಷಗಳನ್ನು ಧ್ಯಾನದೊಳಗೆ ತರುವುದು ಧ್ಯಾನದ ಪ್ರಕ್ರಿಯೆಯನ್ನು ಅತಿಯಾಗಿ ಬೌದ್ಧಿಕಗೊಳಿಸಿದಂತೆ ಆಗುವುದಿಲ್ಲವೇ? ಅದು ಮೇಲ್ನೋಟಕ್ಕೆ ಹಾಗೆ ಅನ್ನಿಸಬಹುದು. ಆದರೆ ಗ್ರಂಥವು ಸ್ಪಷ್ಟಪಡಿಸುವಂತೆ ಕೇವಲ ಭೌತಿಕ ಅರ್ಥವನ್ನು ಜಪಿಸುವುದರಿಂದ ಅಥವಾ ಆ ಮೈಂಡ್ ಬ್ಲಾಂಕ್ ಮಾಡಿಕೊಳ್ಳುವುದರಿಂದ ಪೂರ್ಣ ಫಲ ಸಿಗುವುದಿಲ್ಲ. ಜ್ಞಾನಯೋಗೇನ ಸನ್ಮಾರ್ಗೇ. ಜ್ಞಾನವಿಲ್ಲದ ಕೇವಲ ಕರ್ಮವು ಕುರುಡು. ನೀವು ಧ್ಯಾನಿಸುವಾಗ ನಿಮ್ಮ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳುವುದಲ್ಲ ಧ್ಯಾನ, ಬದಲಾಗಿ ಭಗವಂತನು ಧರ್ಮವನ್ನು ರಕ್ಷಿಸಲು ಎಂಥ ಸಂಕೀರ್ಣ ತಂತ್ರಗಳನ್ನು ಹೆಣೆಯಬಲ್ಲ, ಅವನ ಬುದ್ಧಿಮತ್ತೆ ಎಷ್ಟೊಂದು ಅಗಾಧ, ಭಾಷೆಯ ಮೇಲಿನ ಅವನ ಹಿಡಿತ ಎಂಥದ್ದು ಎಂಬುದನ್ನು ಸ್ಮರಿಸಬೇಕು. ಆದ್ರೆ ಅದರಿಂದ ಏಕಾಗ್ರತೆ ಹೇಗೆ ಸಾಧ್ಯ? ಅದು ಮನಸ್ಸಿನಲ್ಲಿ ಮತ್ತಷ್ಟು ವಿಚಾರಗಳ ಕೋಲಾಹಲವನ್ನು ಎಬ್ಬಿಸುವುದಿಲ್ವಾ? ಇಲ್ಲ. ಭಗವಂತನ ಈ ಅಗಾಧತೆಯನ್ನು ಅರಿತಾಗ ಏನಾಗತ್ತೆ ಗೊತ್ತಾ? ನಮ್ಮ ಒಳಗಿನ ಸಣ್ಣ ಅಹಂಕಾರ ಕರಗಿ ಹೋಗ್ತದೆ. ನನಗೆ ಭಾಷೆ ಗೊತ್ತು, ನನಗೆ ಸತ್ಯ ಗೊತ್ತು ಎಂಬ ಅಹಂಕಾರ ನುಚ್ಚುನೂರಾಗ್ತದೆ. ಭಗವಂತನ ಈ ಮಾಯೆಯ ಅರಿವೇ ಮನುಷ್ಯನಿಗೆ ಅತಿದೊಡ್ಡ ದೈನ್ಯತೆಯನ್ನು ತರ್ತದೆ. ಓ, ದೈನ್ಯತೆ. ಹೌದು. ಮತ್ತು ಆ ದೈನ್ಯತೆಯೇ ನಿಜವಾದ ಏಕಾಗ್ರತೆಗೆ ದಾರಿ ಮಾಡಿಕೊಡುತ್ತದೆ. ಇದು ಕುರುಡು ಧ್ಯಾನವಲ್ಲ, ಬದಲಾಗಿ ಜಾಗೃತವಾದ ವಿಸ್ಮಯ. ಜಾಗೃತವಾದ ವಿಸ್ಮಯ, ಆ ವಾದವನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆ ಪ್ರಯೋಗ ಚೆನ್ನಾಗಿದೆ. ಗ್ರಂಥಕರ್ತರಾದ ವಿಜಯೇಂದ್ರ ರಾಮನಾಥ ಭಟ್ಟರ ಪಾಂಡಿತ್ಯ ಮತ್ತು ಆ ವಿವಿಧ ಸೈದ್ಧಾಂತಿಕ ಎಳೆಗಳನ್ನು ಒಟ್ಟಿಗೆ ಸೇರಿಸುವ ಸಮನ್ವಯ ದೃಷ್ಟಿಯನ್ನು ನಾನು ಅಪಾರವಾಗಿ ಗೌರವಿಸ್ತೇನೆ. ಖಂಡಿತ, ಅದೊಂದು ಅದ್ಭುತ ಕೃತಿ. ಹೌದು. ಗಾಯತ್ರಿ ಮಂತ್ರದಂತಹ ಶ್ರೇಷ್ಠ ಮಂತ್ರದೊಡನೆ ಇಂತಹ ಸಂಕೀರ್ಣ ಬೌದ್ಧಿಕ ಚರ್ಚೆಯನ್ನು ಬೆಸೆದಿರುವುದು ನಿಜಕ್ಕೂ ಸಾಮಾನ್ಯ ಸಾಧನೆಯಲ್ಲ. ಹೌದು. ಸಂಧ್ಯಾವಂದನೆಯ ಅಂತರಂಗ ಗ್ರಂಥವು ಕೇವಲ ಪೂಜಾವಿಧಾನಗಳ ಕೈಪಿಡಿಯಲ್ಲ ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ. ನಿಜ. ಆದರೆ ನಾನು ಮೊದಲಿನಿಂದಲೂ ಹೇಳುತ್ತಿರುವಂತೆ ಉದ್ದೇಶಪೂರ್ವಕವಾಗಿ ಅಜ್ಞಾನವನ್ನು ಸೃಷ್ಟಿಸುವ ಭಗವಂತನ ಕಲ್ಪನೆ ಮತ್ತು ಭಾಷೆಯ ಮೂಲ ಅರ್ಥವನ್ನು ಸಂಪೂರ್ಣವಾಗಿ ತಿರುವುಮುರುವು ಮಾಡುವ ಈ ಪ್ರಕ್ರಿಯೆಯು ನನ್ನಲ್ಲಿ ಇನ್ನೂ ಆತಂಕವನ್ನು ಮೂಡಿಸುತ್ತದೆ. ಅರ್ಥವಾಗುತ್ತೆ. ಇದು ತಾತ್ವಿಕ ಜಗತ್ತಿನಲ್ಲಿ ಆ ನೈತಿಕ ಮತ್ತು ಜ್ಞಾನಮೀಮಾಂಸೀಯ ಪ್ರಶ್ನೆಗಳನ್ನು ಸದಾ ಜೀವಂತವಾಗಿಟ್ಟುತ್ತದೆ ಎಂಬುದು ನನ್ನ ಅಚಲವಾದ ನಿಲುವು. ಸತ್ಯವು ಭಾಷೆಯ ಮೂಲಕ ವ್ಯಕ್ತವಾಗುತ್ತದೋ ಅಥವಾ ಭಾಷೆ ಸತ್ಯವನ್ನು ಮರೆಮಾಚುವ ಸಾಧನವೋ ಎಂಬುದು ಇನ್ನೂ ಉತ್ತರವಿಲ್ಲದ ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ನೋಡಿ, ಭಿನ್ನಾಭಿಪ್ರಾಯಗಳು ಇರುವ ತಾತ್ವಿಕ ಸಿದ್ಧಾಂತಗಳನ್ನು ಭಗವಂತನ ಸರ್ವೋಚ್ಚತೆಯ ಅಡಿಯಲ್ಲಿ ತಂದು ಗಾಯತ್ರಿ ಮಂತ್ರದೊಡನೆ ಅನುಸಂಧಾನ ಮಾಡಲು ಕಲಿಸುವ ಅದ್ಭುತ ಬೌದ್ಧಿಕ ದಾರಿದೀಪ ಈ ಗ್ರಂಥ ಎಂದು ನಾನು ಭಾವಿಸುತ್ತೇನೆ. ಈ ಗ್ರಂಥವು ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದಕ್ಕೂ ಮತ್ತು ಭಗವಂತನ ಅವತಾರಗಳಿಗೂ ಇರುವ ಆಳವಾದ ಸಂಬಂಧವನ್ನು ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಿಸಿದೆ ಎಂಬುದಲ್ಲಿ ನಮ್ಮಿಬ್ಬರಿಗೂ ಖಂಡಿತ ಸಹಮತವಿದೆ, ಅಲ್ವಾ? ಆ ವಿಷಯದಲ್ಲಿ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ಆದರೆ ಆ ದೈವಿಕ ಸಂಕಲ್ಪದ ಕಾರ್ಯವಿಧಾನಗಳ ಬಗ್ಗೆ, ಅದರಲ್ಲಿನ ನೈತಿಕ ಪ್ರಶ್ನೆಗಳ ಬಗ್ಗೆ ನಮ್ಮ ಭಿನ್ನಾಭಿಪ್ರಾಯಗಳು ಹಾಗೆಯೇ ಉಳಿಯುತ್ತವೆ. ಬೌದ್ಧಿಕ ಚರ್ಚೆಯ ಸೌಂದರ್ಯವೇ ಅದರಲ್ಲಿ. ಸತ್ಯ. ವಿಜಯೇಂದ್ರ ರಾಮನಾಥ ಭಟ್ಟರ ಈ ಕೃತಿಯಲ್ಲಿರುವ ಇಂತಹ ಅನೇಕ ಆಳವಾದ ಅನುಸಂಧಾನಗಳನ್ನು ಕೇಳುಗರು ಸ್ವತಃ ಓದಿ ಭಾಷೆ, ಸತ್ಯ ಮತ್ತು ದೈವಿಕ ತಂತ್ರಗಾರಿಕೆಯ ಬಗ್ಗೆ ತಮ್ಮದೇ ಆದ ವೈಚಾರಿಕ ದೃಷ್ಟಿಕೋನವನ್ನು ರೂಪಿಸಿಕೊಳ್ಳಬಹುದು ಎಂದು ನಾವು ಆಶಿಸುತ್ತೇವೆ. ಹೌದು. ಆ ಶಬ್ದಗಳೆಂಬ ಕನ್ನಡಿಯ ಮುಂದೆ ನಿಂತಾಗ ನಮಗೆ ಕಾಣುವುದು ನಾವೇ ಸೃಷ್ಟಿಸಿಕೊಂಡ ಭ್ರಮೆಯೋ ಅಥವಾ ಭಗವಂತನು ನಮಗೆ ತೋರುತ್ತಿರುವ ರಹಸ್ಯ ಸತ್ಯವೋ ಎಂಬುದನ್ನು ಪ್ರತಿಯೊಬ್ಬರೂ ತಮ್ಮದೇ ವಿವೇಚನೆಯಿಂದ ಕಂಡುಕೊಳ್ಳಬೇಕಾಗಿದೆ. ಖಂಡಿತ. ಕನ್ನಡಿಯಲ್ಲಿ ಪ್ರತಿಫಲಿಸುವ ವಾಸ್ತವವು ಕೇವಲ ಬೆಳಕಿನ ಆಟವಲ್ಲ, ಅದೂ ನಮ್ಮದೇ ಒಳಗಿನ ಅಹಂಕಾರ ಮತ್ತು ಭಕ್ತಿಯ ನಡುವಿನ ಸಂಘರ್ಷದ ಪ್ರತಿರೂಪ ಎಂಬ ಆಳವಾದ ಪ್ರಶ್ನೆಯನ್ನು ಮುಂದಿಟ್ಟುತ್ತಾ ಇಂದಿನ ಚರ್ಚೆಯನ್ನು ಮುಕ್ತಾಯಗೊಳ್ಳೋಣ.